ಇದೆಲ್ಲ ನಾವು ಎರಡು ಭಾಗವಾಗಿ ಇದನ್ನ ನೋಡಬೇಕು. ಒಂದು, ಹೊರಗಡೆಯಿಂದ ಬಂದು ಹೊಡೆದಂತ ಉಗ್ರವಾದಿಗಳಿರ್ಬೋದು, ಆ ಉಗ್ರಗಾಮಿಗಳಿಗಿಂತನೂ ದುಷ್ಟರು ನಮ್ಮ ಜೊತೆ ಇದಾರಲ್ಲ ಅನ್ನೋದನ್ನ ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಹೊರಗಡೆಯಿಂದ ಬಂದು ಇಲ್ಲಿ ಮಾಡ್ತಾರೆ ಅಂತಂದ್ರೆ ನಮ್ಮವರ ಸಪೋರ್ಟ್ ಎಷ್ಟಿದೆ ಅಂತ. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು, ನಮ್ಮ ಏನ್ ಹಿಂದೂಗಳಿದೀವಿ ನಮ್ಗೆ ನಾವು ಪ್ರಶ್ನೆ ಮಾಡ್ಕೋಬೇಕು, ನಮ್ಗೆ ಗುರಿ ಇದೆಯಾ ಅಂತ. ಯಾಕಂದ್ರೆ ಆ ಉಗ್ರಗಾಮಿಗಳಿಗೆ ಗುರಿ ಇದೆ. ನಾವು ಯಾಕೆ ಸೋಲ್ತಾ ಇದೀವಿ ಅಂತಂದ್ರೆ ನಮ್ಗೆ ಗುರಿ ಅನ್ನೋದೇ ಇನ್ನೂ ನಿಶ್ಚಯ ಆಗಿಲ್ಲ. ನಮ್ಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಸಂಪೂರ್ಣವಾಗಿ ಗೊತ್ತು, ದೇಶದಲ್ಲಿ ಇಸ್ಲಾಮೀಕರಣ, ಪ್ರಪಂಚದಲ್ಲಿ ಇಸ್ಲಾಮೀಕರಣ ಬಿಟ್ಟು ಬೇರೆ ಏನು ಇರಬಾರ್ದು ಅನ್ನೋ ಗುರಿ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತು. ಆದ್ರೆ ನಮ್ಮ ಹಿಂದೂಗಳಿಗೆ ನಾವು ಹಿಂದೂ ರಾಷ್ಟ್ರ ಆಗ್ಬೇಕಾ ಅಥವಾ ಜಾತಿ ಅಂತ ಹೆಸರೇಳಕ ಹೊಡೆದಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲೇ ಇದೀವಿ ನಾವು. ಆ ಗೊಂದಲದಿಂದ ಈಚೆ ಬಂದು ಎಲ್ಲರೂ ನಾವು ಒಗ್ಗಟ್ಟ ಆದ್ರೆ ಆ ಇಸ್ಲಾಮೀಕರಣ ಅಲ್ಲ, ದೇಶ ಎಲ್ಲ ಸನಾತನ ಧರ್ಮನ ಪ್ರಪಂಚ ಪೂರ್ತ ನಾವು ಮರುಸ್ಥಾಪನೆ ಮಾಡಬಹುದು. ಇದು ಅವಕಾಶ. ಇದು ಈ ಸಂದರ್ಭದಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರ ಇರಬಹುದು, ಆ ರಾಜ್ಯ ಸರ್ಕಾರವನ್ನ ತಕ್ಷಣ ವಜಾ ಮಾಡಿ ಕೇಂದ್ರ ಸರ್ಕಾರ ಅಲ್ಲಿ ಏನು ಪ್ರೆಸಿಡೆಂಟ್ ರೂಲ್ನ ಮತ್ತೆ ರೀಇನ್ಸ್ಟೇಟ್ ಮಾಡಿ ಕೆಲವು ಸಂದರ್ಭದಲ್ಲಿ ಸುಪ್ರೀಂ ತರ ಬಿಹೇವ್ ಮಾಡೋ ಕೆಲವು ಕಾನೂನುಗಳನ್ನು ಕೂಡ ನಾವು ಅಡೆ ತರಬೇಕಾಗುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಏನು ಲೋಕಸಭಾ ಮತ್ತು ರಾಜ್ಯಸಭಾ ಇದೆ, ಅದಕ್ಕಿಂತ ಮೇಲ್ಪಟ್ಟಿದ್ದು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನು ಮರೆತು ತರಾತುರಿಲಿ ಚುನಾವಣೆನ ಮಾಡಿಸ್ತಾರೆ. ಇವತ್ತು ಬಲಿಯಾದವರಿಗೆ ಕೇಂದ್ರ ಸರ್ಕಾರ ಮಾಡ್ತು ಅಂತ ಹೇಳ್ತಾರೆ. ಆ ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ನಮ್ಮ ಜೊತೆ ಇರೋ ಜನ ಬರೀತಾರೆ, ಏನಂತ ಬರೀತಾರೆ, ರೆಕ್ರೂಟ್ಮೆಂಟ್ ಮಾಡಿಲ್ಲ ಆರ್ಮಿಗೆ ಅಂತೇಳಿ. ಎಂತ ಸುಳ್ಳು ಕಥೆಗಳು ಹೇಳ್ತಾರೆ ಅಂತಂದ್ರೆ, ಭಾರತ ದೇಶದ ಇತಿಹಾಸದಲ್ಲಿ 2019-20 80,764 ಜನ ರೆಕ್ರೂಟ್ ಆಗಿದ್ದಾರೆ. ಅದು ಇತಿಹಾಸ. 2021 ಕೋವಿಡ್ ಸಂದರ್ಭದಲ್ಲಿ ದೇಶನೇ ಪ್ರಪಂಚನೇ ಲಾಕ್ಡೌನ್ ಇತ್ತು, ಅದಾಗಿರಲಿಲ್ಲ. ಅದಾದ್ಮೇಲೆ ಬಂದಂತ ಸ್ಕೀಮೇ ಅಗ್ನಿವೀರ್ ಸ್ಕೀಮು. ಅದಕ್ಕೆ ಪ್ರತಿ ವರ್ಷ 40,000-50,000 ಜನ ರೆಕ್ರೂಟ್ ಆಗ್ತಾ ಇದ್ದಾರೆ. ನಮ್ಮಲ್ಲೇ ನಿಂತು ಜನ ನಮ್ಮ ಜೊತೆ ತಿರುಗಾಡವ್ರೆ, ನಮ್ಮ ಅನ್ನ ತಿನ್ನವ್ರೆ. ನಮ್ಮೆಲ್ಲರ ಸಹಕಾರದಿಂದ ಪ್ರತಿಯೊಬ್ಬರು ಹೆಂಗೆ ಅಣ್ಣ ತಂದಿರ್ತಾರ ಇದೀವಿ, ಅವರೇ ಎತ್ಕಟ್ಟಿ ಆಡ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ. ಅವ್ರಿಗೂ ಬುದ್ಧಿ ಕಲಿಸ್ಬೇಕು. ಆ ಏನು ವಿಕೃತ ಮನಸ್ಸಿನ ಉಗ್ರಗಾಮಿ ಮನಸ್ಥಿತಿ ಇರೋರ್ಗೂ ಬುದ್ಧಿ ಕಲಿಸ್ಬೇಕು. ಆ ಉಗ್ರಗಾದಿಗಳನ್ನು ಬಲಿ ಹಾಕಬೇಕು. ಅವಾಗಷ್ಟೇ ನಮ್ಮ ದೇಶ ಮತ್ತೆ ಸನಾತನ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಎಲ್ಲವೂ ಮತ್ತೆ ಏಕತೆಗೆ ಬರೋದು. ನಮ್ಮ ರಕ್ಷಣೆಗಳಿಗೆ ನಾವೆಲ್ಲ ಒಂದಾಗೋಣ ಅಂತ ಕರೆ ಕೊಡ್ತಾ, ಇವತ್ತು ಏನು ಆ ಸಂದರ್ಭದಲ್ಲಿ ಮಡಿದ 28 ಜನರಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕದ 3 ಜನ ಏನು ಪ್ರವಾಸಿಗಳು ಇದರಲ್ಲಿ ಇದಾದ್ರು, ಅವ್ರಿಗೂ ಭಗವಂತ ಅವರ ಕುಟುಂಬಕ್ಕೆ ಇದನ್ನೆಲ್ಲ ಸಹಿಸ ಶಕ್ತಿನೂ ಕೊಡ್ಲಿ. ನಾವೆಲ್ಲರೂ ಇವತ್ತು ಇಲ್ಲಿ ಕ್ಯಾಂಡಲ್ ಮಾಡಿ ಮೌನ ಮೆರವಣಿಗೆ ಮಾಡಿ ಮತ್ತೆ ಮನೆಗೆ ಹೋಗಿ ಮಲಗೋದಲ್ಲ, ಪ್ರತಿಯೊಂದು ಚಿಂತನೆ ಮಾಡಬೇಕು. आप बोले ना मुझे क्या बोलते भेलपुरी खाने से मेरा पति साइड में था, एक इंसान आया, उसने उसको गोली मार दी यहाँ पे। उसने बोला कि शायद मुस्लिम नहीं है, उसने उसको गोली मार दी। नहीं, आप टेंशन मत लो। अब बेटा आप यहाँ पे रहो, हम साथ में। मैडम ये जो भीड़ साहब है प्रेसिडेंट, आप टेंशन मत लो, मेरे पति का बच्चा लो, हम बचा देगा, कोई बात नहीं। बेहतर करेंगे फोन प्लीज भगवान के लिए बचा लो। जब से मन युवा डिजाइन किया है, ठीक है, हम बचा देंगे ना, आप टेंशन मत लो। मैं आ रहा हूँ। मैं कहाँ पे आपका ये हस्बैंड? क्या हुआ इसको, क्या हुआ? Please ask for help. We don't need Okay, don't worry. You okay? You need a water, sir? Sir, we'll manage. Just ask for help. Okay, you first you give the hands water, drop of water. Take a drop of water, sir, please. हम आ रहे हैं, आप टेंशन, कोई बात नहीं, हम हैं, हम आ रहे हैं, आप टेंशन, कोई बात नहीं, हम इनके साथ हैं। ये प्रेसिडेंट है ना, वही साहब, ये यूनियन का प्रेसिडेंट है, ये साथ में, आपको कोई टेंशन नहीं। मैडम आप कोई टेंशन मतलब, हम साथ में। अरे मैडम ये प्रेसिडेंट साथ आया है, आपको किसी चीज का डरने का नहीं, हम साथ में। आपको किसी को क्या हुआ है? आपने क्या देखा है यहाँ पे?